ನಮಸ್ಕಾರ. ಬಿಗ್ ಟ್ರಾವೆಲ್ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ಒಂದೂರು, ಅಲ್ಲಿನ ಪ್ರಸಿದ್ಧವಾದಂತಹ ದೇಗುಲ, ಆ ದೇಗುಲದ ಬಗ್ಗೆ ನಿಮಗೆ ಗೊತ್ತಿರದ ವಿಶೇಷವಾದಂತಹ ಮಾಹಿತಿಯನ್ನ ನಿಮ್ಮ ಮುಂದಿಡೋದೇ ಈ ಕಾರ್ಯಕ್ರಮದ ವಿಶೇಷತೆ. ಈ ವಾರ ಗುಡಿಯ ಅರಸಿ ನಾವು ಪಯಣವನ್ನ ಬೆಳೆಸಿರುವಂತದ್ದು ಉಡುಪಿ ಸಮೀಪದ ಪೆರಡೂರಿಗೆ. ಕರ್ನಾಟಕದ ದಕ್ಷಿಣ ಭಾಗವಾದ ಉಡುಪಿಯ ಸಮೀಪದಲ್ಲಿ ಒಂದು ಪುಣ್ಯಕ್ಷೇತ್ರವಿದೆ. ಅದನ್ನು ಪೆರಡೂರು ಅಂತ ಕರೀತಾರೆ. ಇಂಥ ಕ್ಷೇತ್ರಕ್ಕೆ ನೀವು ಬರೋದಾದರೆ ಮೊದಲು ಉಡುಪಿಯನ್ನು ತಲುಪಿಕೊಳ್ಳಬೇಕು. ಉಡುಪಿಗೆ ಬರುವಂಥ ಬಸ್ಸುಗಳ ವ್ಯವಸ್ಥೆ ಹೀಗಿದೆ ನೋಡಿ. ಉಡುಪಿಗೆ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಪ್ಲಾಟ್ಫಾರಂ ನಂಬರ್ 2ರಲ್ಲಿ ಉಡುಪಿಯ ಬಸ್ಸುಗಳನ್ನು ಕಾಣಬಹುದು. ವೇಗದೂತ, ರಾಜಹಂಸ, ವೋಲ್ವೋ ಹೀಗೆ ಎಲ್ಲ ರೀತಿಯ ಬಸ್ಸುಗಳು ಲಭ್ಯ. ಈ ಉಡುಪಿಗೆ ಹೋಗುವಂಥ ಪ್ರಯಾಣಿಕರಿಗೆ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಬೆಳಿಗ್ಗೆ 7 ಗಂಟೆಯಿಂದನೇ ಬಸ್ಗಳಿವೆ. ಆದರೂ ಹಗಲೊತ್ತು ಬಹಳ ಕಮ್ಮಿ ಇದೆ. ಯಾಕೆಂದರೆ ಪ್ರಯಾಣಿಕರು ರಾತ್ರಿ ಹೊತ್ತು ಪ್ರಿಫರ್ ಮಾಡ್ತಾರೆ. ರಾತ್ರಿ ಹೊತ್ತು ಬೆಳಿಗ್ಗೆ ತಲುಪೋ ಹಾಗೆ ರಾತ್ರಿ ಸುಮಾರು 8 ಗಂಟೆಯಿಂದ ಶುರುವಾಗಿ 11 ಗಂಟೆ ತನಕ ಉಡುಪಿಗೆ ವಾಹನಗಳಿವೆ. 11 ಗಂಟೆಗೆ ಹೊರಟಿದ್ದು ಬೆಳಿಗ್ಗೆ ಸುಮಾರು 6 ಗಂಟೆ ಹೊತ್ತಿಗೆ ಉಡುಪಿಗೆ ರೀಚ್ ಆಗುತ್ತೆ. ಈ ಉಡುಪಿಗೆ ಹೋಗುವಂಥ ಪ್ರಯಾಣಿಕರಿಗೆ ಸ್ಟಾರ್ಟಿಂಗ್ ಪಾಯಿಂಟು ಕೆಂಪೇಗೌಡ ಬಸ್ ಸ್ಟೇಷನಿಂದನೇ ಹೊರಡುತ್ತೆ ಬಸ್ಗಳು. ಹಾಗೂ ಪಿಕಪ್ ಪಾಯಿಂಟು ನವರಂಗ್ ಟ್ಯಾಕೀಸ್ ಹತ್ರ ಒಂದು ಪಾಯಿಂಟ್ ಕೊಟ್ಟಿದ್ದೀವಿ, ಯಶವಂತಪುರ ಕೊಟ್ಟಿದ್ದೀವಿ, ಜಾಲಹಳ್ಳಿ ಕ್ರಾಸಲ್ಲೂ ಕೊಟ್ಟಿದ್ದೀವಿ. ಇನ್ನು ಬಸ್ಸುಗಳು ಹೊರಡುವಂಥ ಸಮಯ ಹಾಗೂ ದರಗಳು ಹೀಗಿವೆ. ರಾಜಹಂಸ ಹೊರಡುವ ಸಮಯ ಬೆಳಗ್ಗೆ 7:16ಕ್ಕೆ ಹಾಗೂ 8:15ಕ್ಕೆ. ಇನ್ನು ರಾತ್ರಿ ವೇಳೆಯಲ್ಲಿ 7 ಗಂಟೆಗೆ, 7:50ಕ್ಕೆ, 8 ಗಂಟೆಗೆ, 8:40ಕ್ಕೆ, 9ಕ್ಕೆ, 9:30ಕ್ಕೆ, 9:45ಕ್ಕೆ, 10 ಗಂಟೆಗೆ ಹಾಗೂ 11 ಗಂಟೆಗೆ. ಇದರ ದರ 533 ರೂಪಾಯಿಗಳಿಂದ 544 ರೂಪಾಯಿಗಳು. ಇನ್ನು ಐರಾವತ ಹೊರಡುವ ಸಮಯ ಬೆಳಗ್ಗೆ 8:30ಕ್ಕೆ. ಇನ್ನು ರಾತ್ರಿ ವೇಳೆಯಲ್ಲಿ 9:30ಕ್ಕೆ, 9:45ಕ್ಕೆ, 9:50ಕ್ಕೆ, 10:10ಕ್ಕೆ ಹಾಗೂ 10:45ಕ್ಕೆ. ಇದರ ದರ 799 ರೂಪಾಯಿಗಳಿಂದ 810 ರೂಪಾಯಿಗಳು. ಇನ್ನು ಎಸಿ ಸ್ಲೀಪರ್ ಬಸ್ಗಳು ಬೆಳಗ್ಗೆ ಹೊತ್ತು ಲಭ್ಯವಿಲ್ಲ. ಇದರಲ್ಲಿ ರಾತ್ರಿ ವೇಳೆಯಲ್ಲಿ ಮಾತ್ರ ಪ್ರಯಾಣಿಸಬಹುದು. ಸ್ಲೀಪರ್ ಹೊರಡುವ ಸಮಯ ರಾತ್ರಿ 8:10ಕ್ಕೆ ಹಾಗೂ 9:15ಕ್ಕೆ. ಇದರ ದರ 824ರಿಂದ 834 ರೂಪಾಯಿಗಳು. ಈ ಉಡುಪಿಯಿಂದ ಹೆಬ್ರಿಯ ಮಾರ್ಗವಾಗಿ 15 ಕಿಲೋಮೀಟರ್ ಸಾಗಿದರೆ ಪೆರಡೂರನ್ನ ತಲುಪಿಕೊಳ್ಳಬಹುದು. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬಂದು ತಲುಪಿರ್ತಕ್ಕಂಥ ಪ್ರದೇಶ ಪೆರಡೂರು ಅಂತ. ಉಡುಪಿಯ ಸಮೀಪದಲ್ಲೇ ಇದೆ ಈ ಪೆರಡೂರು. ಪೆರಡೂರಲ್ಲಿ ನೆಲೆಸಿದ್ದಾನೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿ. ಆ ಸ್ವಾಮಿಯ ದರ್ಶನಕ್ಕಾಗಿ ನಾವೀಗ ತೆರಳೋಣ ಬನ್ನಿ. ಪೆರಡೂರು ಒಂದು ಪುರಾತನ ಕ್ಷೇತ್ರ. ಒಬ್ಬ ವೈದಿಕ ಭಕ್ತನಿಗೆ ಅನಂತ ಪದ್ಮನಾಭನೇ ಒಲಿದು ಇಲ್ಲಿ ನೆಲೆಸಿದ ಅಂಥ ಸುಕ್ಷೇತ್ರವೇ ಈ ಪೆರಡೂರು. ಈ ಪೆರಡೂರು ಅನ್ನೋ ಕ್ಷೇತ್ರಕ್ಕೆ ಪೆರಡೂರು ಅಂತ ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ. ಹಿಂದೆ ಒಬ್ಬ ಗೋಪಾಲಕ ಇಲ್ಲಿ ಈ ಪ್ರದೇಶದಲ್ಲಿ ಹಸುಗಳನ್ನು ಮೇಯಿಸ್ತಾ ಇದ್ದಂತೆ. ಆ ಹಸುಗಳನ್ನು ಮೇಯಿಸ್ತಾ ಇರುವಾಗ
ಕಪಿಲೆ ಅನ್ನುವಂಥ ಒಂದು ಹಸು ಕಾಣೆಯಾಗೋಗಿತ್ತು. ಆ ಕಪಿಲೆ ಅನ್ನುವಂಥ ಹಸುವನ್ನು ಹುಡುಕಿಕೊಂಡು ಈ ಪ್ರದೇಶಕ್ಕೆ ಬಂದನಂತೆ ಆ ಗೋಪಾಲಕ. ಬಂದಾಗ ಆ ಹಸು ಒಂದು ಹುತ್ತದ ಮೇಲೆ ಹಾಲನ್ನು ಸುರಿಸ್ತಾ ಇತ್ತಂತೆ. ಅದನ್ನು ನೋಡಿ ಆತ ಪೇರುಂಡು ಪೇರುಂಡು ಅನ್ನಂತೆ. ಪೇರುಂಡು ಅಂದರೆ ಹಾಲು ಇದೆ ಅಂತ ಅರ್ಥ. ಆ ಪೇರುಂಡು ಅನ್ನೋ ಶಬ್ದವೇ ಪೆರಡೂರು ಆಗಿ ಪರಿಣಮಿಸಿದೆ. ಆ ಪೆರಡೂರಲ್ಲಿ ಅನಂತ ಪದ್ಮನಾಭ ಸ್ವಾಮಿ ನೆಲೆಸಿದ್ದಾನೆ. ಆತನ ದಿವ್ಯ ದರ್ಶನವನ್ನು ನಾವೀಗ ಮಾಡೋಣ ಬನ್ನಿ. ಬಹಳ ಪುರಾತನವಾದಂತಹ ದೇವಾಲಯ. ಈ ದೇವಾಲಯಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. 800 ವರ್ಷಗಳ ಹಿಂದೆ ಕೃಷ್ಣ ಶರ್ಮಾ ಅನ್ನುವಂಥ ಒಬ್ಬ ವೈದಿಕರು ಈ ಪ್ರದೇಶದಲ್ಲಿದ್ದರು. ಅವರು ಅನಂತೇಶ್ವರನ ಭಕ್ತರು. ಉಡುಪಿಗೆ ಹೋಗಿ ಅಲ್ಲಿ ಅನಂತೇಶ್ವರನಿಗೆ ಪ್ರತಿನಿತ್ಯವೂ ಪೂಜೆ ಮಾಡಿಸಿ ಅವನ ಆಶೀರ್ವಾದವನ್ನು ಪಡೆದು ಈ ಸ್ಥಳಕ್ಕೆ ಬರ್ತಾಯಿದ್ದರು. ಅವರಿಗೆ ವೃದ್ಧಾಪ್ಯ ಹತ್ತಿರವಾಗಿತ್ತು. ಆ ಸಂದರ್ಭದಲ್ಲಿ ಆ ಭಗವಂತನನ್ನು ಪ್ರಾರ್ಥಿಸಿದ್ರಂತೆ, ಅಯ್ಯ ನನಗೆ ಇನ್ನೂ ನಡಿಲಿಕ್ಕೆ ಸಾಧ್ಯ ಆಗಲ್ಲ, ಹಾಗಾಗಿ ನೀನೇ ಅನುಗ್ರಹಿಸಿದರೆ ನಾನು ನಿನ್ನನ್ನು ಇಲ್ಲೇ ನೋಡ್ತೀನಿ ಅಂತ ಕೇಳ್ಕೊಂಡಿರುತ್ತೆ. ಆಗ ಆ ಅನಂತೇಶ್ವರ ಆಯಿತು ಅಂತ ಹೇಳಿ ಅವರ ಕನಸಿನಲ್ಲಿ ಬಂದು ಇಂಥ ಕಡೆ ಇದ್ದೀನಿ ಅಂತ ಹೇಳಿ ಹೋದರು. ಹಾಗೆ ಹೇಳಿದ ಮೇಲೆ ಆ ಕೃಷ್ಣ ಶರ್ಮರು ಇಲ್ಲಿ ಆ ಅನಂತೇಶ್ವರನನ್ನು ನೋಡಿದರಂತೆ, ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರಂತೆ. ಆ ಭವ್ಯ ದೇಗುಲದಲ್ಲೇ ನಾವೀಗ ಇದ್ದೇವೆ. ಬನ್ನಿ ಪ್ರದಕ್ಷಿಣೆಯನ್ನು ಮಾಡೋಣ. ಈ ದೇವಾಲಯದ ಈಶಾನ್ಯ ಭಾಗಕ್ಕೆ ಒಂದು ಕಲ್ಯಾಣಿ ಇದೆ. ದೇವಸ್ಥಾನದ ಪ್ರಾಂಗಣವನ್ನು ನಾವು ಪ್ರವೇಶಿಸಿದ್ರೆ ನಮ್ಮ ಈಶಾನ್ಯ ದಿಕ್ಕಿಗೆ ಒಂದು ಕಲ್ಯಾಣಿ ಕಾಣಿಸುತ್ತೆ. ಇದನ್ನು ಪದ್ಮತೀರ್ಥ ಅಂತ ಕರೀತಾರೆ. ಇಲ್ಲಿ ಲಕ್ಷ್ಮಿ ಜಲಸ್ವರೂಪದಲ್ಲಿ ನೆಲೆಸಿದ್ದಾಳೆ ಅನ್ನುವಂಥ ನಂಬಿಕೆ ಭಕ್ತಾದಿಗಳದ್ದು. ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ನೀರನ್ನು ಪ್ರೋಕ್ಷಿಸಿ ಭಕ್ತರು ದೇವರ ದರ್ಶನಕ್ಕೆ ಹೋಗ್ತಾರೆ. ಇದೊಂದು ಪವಿತ್ರವಾದಂಥ ಜಲ. ಈ ದೇಗುಲದ ಆವರಣ, ಇಲ್ಲಿನ ವಾತಾವರಣ, ಇಲ್ಲಿನ ಪೂಜಾ ವಿಧಿಗಳು ಇವೆಲ್ಲ ಭಕ್ತನಲ್ಲಿ ಒಂದು ಶಾಂತಿಯನ್ನು ಉಂಟು ಮಾಡುತ್ತವೆ. ಇಂಥ ದೇವಾಲಯಗಳ ನಿರ್ಮಾಣವು ಶಾಸ್ತ್ರೀಯ ಚೌಕಟ್ಟಿನಲ್ಲೇ ಮೂಡಿರುತ್ತದೆ. ಹಾಗಾಗಿಯೇ ಬಂದ ಭಕ್ತರಲ್ಲಿ ಶಾಂತ ಭಾವ ಮೂಡುವುದು. ಇದೊಂದು ಆಗಮೋಕ್ತ ಶೈಲಿಯಲ್ಲಿ ನಿರ್ಮಿಸಿಕೊಂಡಂಥ ದೇವಾಲಯ. ಒಂದು ರೀತಿಯ ಶಾಸ್ತ್ರ ನಿಬಂಧನೆಯ ಚೌಕಟ್ಟನ್ನು ಈ ದೇವಾಲಯ ಒಳಗೊಂಡಿದೆ. ನಾವು ಈ ಆಗಮೋಕ್ತ ಶೈಲಿಯಲ್ಲಿ ಕಟ್ಟಿದಂಥ ದೇವಾಲಯಗಳಲ್ಲಿ ಮುಖ್ಯವಾಗಿ ಬಲಿಪೀಠಗಳನ್ನು ಕಾಣ್ತೀವಿ. ನೋಡಿ, ಪ್ರದಕ್ಷಿಣೆ ಮಾಡ್ತಾ ನಾವು ಗಮನಿಸಬಹುದು ಈ ಬಲಿಪೀಠಗಳನ್ನು. ಇದನ್ನು ದೇವಗಣಗಳು ಅಂತ ಕರೀತಾರೆ. ಇವುಗಳಿಗೂ ಕೂಡ ಇಲ್ಲಿ ನೈವೇದ್ಯ ಸಮರ್ಪಣೆಯಾಗುತ್ತೆ, ಪೂಜೆಗಳು ಸಮರ್ಪಣೆಯಾಗುತ್ತೆ. ಇದೇ ರೀತಿ ಶಾಸ್ತ್ರೋಕ್ತ ರೀತಿಯಲ್ಲಿ ನಿರ್ಮಿಸಿಕೊಂಡಂಥ ದೇವಾಲಯಗಳು ಈ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಬಹಳನೇ ಇವೆ. ಅದರಲ್ಲೂ ಮುಖ್ಯವಾಗಿ ಕರಾವಳಿ ತೀರದ ಉದ್ದಕ್ಕೂ ನಾವು ಇಂಥ ದೇವಾಲಯಗಳನ್ನ ಕಾಣ್ತೀವಿ. ಇಲ್ಲಿ ಯಾವುದೇ ಆಡಂಬರಕ್ಕೆ ಬೆಲೆ ಇಲ್ಲ. ಇಲ್ಲಿ ಮುಖ್ಯವಾಗಿ ಶಾಸ್ತ್ರ, ನಿಯಮ ಮತ್ತು
ಯಾವ ಆಚಾರಗಳನ್ನು ಅನುಸರಿಸಬೇಕು ಅನ್ನುವಂಥ ಪದ್ಧತಿಯ ಮೇಲೇ ಇಲ್ಲಿನ ದೇವಾಲಯಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು, ಇಲ್ಲಿನ ದೇವಾಲಯಗಳು ಪ್ರತಿನಿತ್ಯ ನಡೀತಾ ಇರತಕ್ಕಂಥದ್ದು. ಇದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತ ಹೇಳಬಹುದು. ನಾವು ಈ ದೇವಾಲಯದ ಸಂಪೂರ್ಣ ಪ್ರದಕ್ಷಿಣೆ ಮಾಡಿ ಬಂದರೆ ನಮಗೆ ಇಲ್ಲಿ ಒಂದು ಬಾವಿ ಸಿಗುತ್ತೆ. ಈ ದೇವಾಲಯದ ಈಶಾನ್ಯ ದಿಕ್ಕಲ್ಲಿ ಈ ಬಾವಿಯನ್ನು ನಿರ್ಮಿಸಿರ್ತಕ್ಕಂಥದ್ದು. ಇದೇ ಬಾವಿಯಲ್ಲಿ ಇಲ್ಲಿನ ಅರ್ಚಕರು ಸ್ನಾನ ಮುಗಿಸಿ ಮಡಿ ನೀರನ್ನು ಇದೇ ಬಾವಿಯಲ್ಲಿ ಸೇದಿಕೊಂಡು ಗರ್ಭಗುಡಿಗೆ ತೆರಳಿ ಅಲ್ಲಿ ಆತನಿಗೆ, ಅಂದರೆ ಯಾವ ಮೂರ್ತಿ ಇರುತ್ತೆ ಆ ಮೂರ್ತಿಗೆ ವಿಶೇಷವಾಗಿ ಅಭಿಷೇಕವನ್ನು ನೆರವೇರಿಸ್ತಾರೆ. ಮುಖ್ಯವಾಗಿ ನಾವು ಎಷ್ಟೋ ದೇವಸ್ಥಾನಗಳನ್ನ ಕಾಣ್ತೀವಿ, ಇಂಥ ವ್ಯವಸ್ಥೆ ಯಾವ ದೇವಾಲಯದಲ್ಲೂ ಇರಲ್ಲ. ಇದು ದೇವಸ್ಥಾನ ಕಟ್ಟುವುದಲ್ಲ, ದೇವಸ್ಥಾನ ಆಗ್ತಕ್ಕಂಥದ್ದು, ತಾನಾಗೆ ಮೂಡ್ತಕ್ಕಂಥದ್ದು. ಅಂಥ ಒಂದು ಶಾಸ್ತ್ರೀಯ ನಿಟ್ಟಲ್ಲಿ, ಶಾಸ್ತ್ರೀಯ ಚೌಕಟ್ಟಲ್ಲಿ ಇರ್ತಕ್ಕಂಥ ದೇವಾಲಯ ಈ ಅನಂತೇಶ್ವರ ದೇವಾಲಯ. ಅದಕ್ಕಾಗೆ ಇಂಥ ದೇವಾಲಯಗಳಿಗೆ ಭೇಟಿ ನೀಡಿದರೆ ಬದುಕಲ್ಲಿ ನೆಮ್ಮದಿ ಆವರಿಸುತ್ತೆ. ಈ ಕಾರಣಕ್ಕೇನೆ ಈ ಕ್ಷೇತ್ರಕ್ಕೆ ಇತರೆ ಜಿಲ್ಲೆಗಳಿಂದ, ಇತರೆ ರಾಜ್ಯಗಳಿಂದೆಲ್ಲ ಭಕ್ತರು ಬರುತ್ತಾರೆ. ಈ ಅನಂತ ಪದ್ಮನಾಭ ದೇವಸ್ಥಾನ ಅನ್ನುವಂಥದ್ದು ದೇಶದ ಇತಿಹಾಸದಲ್ಲೇ ಅತ್ಯಂತ ಪುರಾಣ ಪ್ರಸಿದ್ಧ ಕ್ಷೇತ್ರ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಬಂದು ಹೋಗ್ತಾರೆ. ಇನ್ನೊಂದೇನೆಂದರೆ ಇಲ್ಲಿ ದೇವರಿಗೆ ಬಂದು ಹರಕೆ ಹೊತ್ತು ಬಾಳೆಹಣ್ಣನ್ನು ಅರ್ಪಿಸ್ತೀವಿ ಅಂಥೇಳಿ ಯಾರು ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನ ಏನಾದರೂ ದೇವರುಗಳಲ್ಲಿ ಕೋರಿಕೊಂಡಾಗ ಇದಕ್ಕೆ 100ಕ್ಕೆ 100ರಷ್ಟು ಈ ಬೇಡಿಕೆ ಈಡೇರ್ತದೆ. ಮತ್ತು ಇಲ್ಲಿ ಪ್ರತಿ ತಿಂಗಳು ಸಂಕ್ರಮಣ ನಡೀತದೆ. ಈ ಸಂಕ್ರಮಣಕ್ಕೆ ಸಾವಿರಾರು ಭಕ್ತಾದಿಗಳು ಬರ್ತಾರೆ. ಇಂಥ ದಿವ್ಯ ಸನ್ನಿಧಿಯಲ್ಲಿ ಪೂಜೆ ಸ್ವೀಕರಿಸಲು ನಿಂತಿದ್ದಾನೆ ಅನಂತ ಪದ್ಮನಾಭ ಸ್ವಾಮಿ. ಇಂಥ ಸುಕ್ಷೇತ್ರ ಸ್ಥಿತನಾದಂಥ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನಕ್ಕೆ ನಾನಾ ಕಡೆಗಳಿಂದ ಭಕ್ತರು ಬರುತ್ತಾರೆ. ಅದರಲ್ಲೂ ದಂಪತಿ ಸಮೇತರಾಗಿ ಬರುವಂಥ ಭಕ್ತರೇ ಹೆಚ್ಚು. ಚಿಂಧಿಮದೀಯ ಮೋಹಮಖಿಲಂ ಸಂಸಾರ ಬಂಧಾವಹಂ ಭಕ್ತಿಂ ತ್ವತ್ಪದಯೋರ್ದಿಶ ಸ್ಥಿರತರಾಂ ಸರ್ವಾವದುನ್ಮೂಲಿನೇ